நமஸ்காரம். சிவமயம். தென்னாடுடைய சிவனையை போற்றி, ಎನ್ನಾಟವರ್ಕು ಇறைವಾ போற்றி. ಈ ದಿನ ಏನು ಸಬ್ಜೆಕ್ಟು ನಾಡಿ ಜ್ಯೋತಿಷ್ಯನಲ್ಲಿ ಅಂದರೆ ಪುನರ್ಜನ್ಮ. ಪುನರ್ಜನ್ಮ ಮೀನ್ಸ್ ಪ್ರಿವಿಯಸ್ ಬರ್ತ್. ಇಲ್ಲಿ ಬರ್ತಿನ ಎಲ್ಲರೂ ಏನು ಕೇಳಿಸ್ತಾರಂದರೆ ನನ್ನ ಪುನರ್ಜನ್ಮ ಅಂದರೆ ಹಿಂದಿನ ಜನ್ಮ ಪುನರ್ಜನ್ಮ, ನನ್ನ ಎಲ್ಲಿ ಹುಟ್ಟಿದ್ದೀನಿ, ನಾನು ಏನು ಒಳ್ಳೆ ವಿಷಯಗಳು ಮಾಡಿದ್ದೀನಾ ಇಲ್ವಾ, ನಾನು ಯದಾ ಪ್ರಿವಿಯಸ್ ಬರ್ತಲ್ಲ ನಾನು ಏನಾಗಿದ್ದೀನಿ, ನನ್ನ ಎಲ್ಲಿ ಜಾಗನಲ್ಲಿ ಹುಟ್ಟಿದ್ದೀನಿ, ನನ್ನ ಹೆಸರು ಏನು, ತಾಯಿ ತಂದೆ ಹೆಸರು ಏನು ನಮಗೆ ಗೊತ್ತಾಗಬೇಕ್ರಿ ಅಂತಾರೆ. ಅದು ನಿಮಗೆ ಗೊತ್ತಾಗಬೇಕಂದ್ರೆ ನಿಮ್ಮ ಬಂದು ಎದುರುಗಡೆ ಬಂದು ಹೆಬ್ಬೆಟ್ ಕೊಡಬೇಕು. ಹೆಬ್ಬೆಟ್ ಕೊಡ್ತಾರಂದರೆ ನಾನು ನೋಡಿ ದೇವರವರ ಆಶೀರ್ವಾದ ನಿಮಗೆ ತಾಲಗಿರಿ ಸಿಕ್ಕಿದೆ ಅಂದರೆ ಇಲ್ಲಿ 14 ಸಬ್ಜೆಕ್ಟ್ ಇದೆ. ಅದರಲ್ಲಿ ಒಂದು ಪುನರ್ಜನ್ಮ. ಅದರ ಪುನರ್ಜನ್ಮ ನಿಮ್ಮ ಎಲ್ಲಿ ಹುಟ್ಟಿದ್ದಾರೆ, ನೀನು ಏದು ಹಿಂದಿನ ಜನ್ಮನಲ್ಲಿ ನೀವು ಒಳ್ಳೆ ವಿಷಯ ಮಾಡಿದಾರಾ ಇಲ್ಲ ಕೆಟ್ಟ ವಿಷಯ ಮಾಡಿದಾರಾ, ಅದರಲ್ಲಿ ನಿಮ್ಮ ಎದನ್ನ ಗುರು ಆಗಿದ್ದಾರಾ ಏನು, ಎಲ್ಲ ವಿಷಯಗಳು ನಿಮಗೆ ಗೊತ್ತಾಗುತ್ತೆ ರೀ. ಈ ಜನ್ಮ ಏನು ಹುಟ್ಟಿದ್ದಾರೆ, ಈ ಜನ್ಮ ನಿಮಗೂ ಲಾಸ್ಟ್ ಜನ್ಮನ ಇಲ್ಲ ಆಮೇಲೆ ಜನ್ಮ ಇದಾ, ನಿಮಗೂ ನಿಮ್ಮ ಪುನರ್ಜನ್ಮ ಮೋಕ್ಷ ಸಿಕ್ಕದ ಏನು, ಇದು ಎಲ್ಲ ನಿಮಗೂ ಗೊತ್ತಾಗಿದೆ ರೀ. ಆದರೆ ನಿಮ್ಮ ಬಂದು ಹೆಬ್ಬೆಟ್ ಕೊಡಬಿಟ್ಟು ನೋಡಿದ್ದಾರೆ ಅಂದರೆ 14 ಸಬ್ಜೆಕ್ಟ್ ಅದರ ಒಂದು ನಿಮಗೆ ಹಿಂದಿನ ಜನ್ಮ ಕಳಿಸಿನೇ ಬರಿದೆ, ಸಪ್ರೇಟ್ ನೋಡಬೇಡ. ಆದರೆ ನಿಮ್ಮ ಎಲ್ಲ ನಿಮಗೂ ಸಿಕ್ಕಿದೆ. ದೇವರವರ ಆಶೀರ್ವಾದ ಗೊತ್ತಾಗಬೇಕು. ಪುನರ್ಜನ್ಮ ಹಿಂದಿನ ಜನ್ಮನಲ್ಲಿ ನಿಮಗೂ ಗೊತ್ತಾಗುತ್ತೆ ರೀ. ಒಳ್ಳೆಯದು. ನಮಸ್ಕಾರ. ಓಂ ನಮಃ ಶಿವಾಯಗಳು. ಧನ್ಯವಾದಗಳು.